ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಖಡಕ್ ಸೂಚನೆ ಕೊಟ್ಟರು ಕೂಡ ಎಸ್ಐಆರ್ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಯಾದಗಿರಿಯಲ್ಲಿ ನಿಯಮ ಪಾಲಿಸದ ಬಿಎಲ್ಒ ದೇವಸ್ಥಾನಕ್ಕೆ ಜನರನ್ನ ಕರೆಸಿ ಮತಪಟ್ಟಿ ಪರಿಷ್ಕರಣೆಯನ್ನ ಮಾಡಿದ್ದಾರೆ. ಖಡಕ್ ಸೂಚನೆ ಕೊಟ್ಟರು ಕೂಡ ಎಸ್ಐಆರ್ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಯಾದಗಿರಿಯಲ್ಲಿ ನಿಯಮ ಪಾಲಿಸದ ಬಿಎಲ್ಒ ದೇವಸ್ಥಾನಕ್ಕೆ ಜನರನ್ನ ಕರೆಸಿ ಮತಪಟ್ಟಿ ಪರಿಷ್ಕರಣೆಯನ್ನ ಮಾಡಿದ್ದಾರೆ. ಇನ್ನು ಈಶ್ವರ ಮಂದಿರದಲ್ಲೇ ಎಸ್ಐಆರ್ ಎನ್ಯುಮರೇಷನ್ ಫಾರ್ಮ್ ಅನ್ನ ವಿತರಣೆ ಮಾಡಲಾಗಿದೆ. ಬಸವೇಶ್ವರ ನಗರದ ಈಶ್ವರ ಮಂದಿರದಲ್ಲಿ ಫಾರ್ಮ್ ವಿತರಣೆ ಮಾಡಿದ್ದಾರೆ. ಇನ್ನು ಮನೆ ಮನೆಗೆ ತೆರಳಿ ಮತದಾರರಿಗೆ ಫಾರ್ಮ್ ನೀಡಬೇಕಿದ್ದ ಬಿಎಲ್ಒಗಳು ಇಲ್ಲಿ ಮನೆಗಳಿಗೆ ಭೇಟಿ ನೀಡದೆ ಫಾರ್ಮ್ ಅನ್ನ ನೀಡುತ್ತಾ ಸ್ಥಳೀಯರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಿಎಲ್ಒ ಅವರನ್ನ ಅಲ್ಲಿನ ಜನರು ತರಾಟೆಗೆ ತೆಗೆದುಕೊಂಡಿರುವಂತದ್ದು. ಮನೆಗಳಿಗೆ ಹೋಗಿ ಭೇಟಿ ನೀಡಿ ಫಾರ್ಮ್ ಅನ್ನ ನೀಡಬೇಕಾಗಿದ್ದ ಬಿಎಲ್ಒಗಳು ಇಲ್ಲಿ ಈಶ್ವರ ಮಂದಿರದಲ್ಲಿ ಅವರನ್ನೇ ಕರೆಸಿ ಫಾರ್ಮ್ ಅನ್ನ ವಿತರಣೆ ಮಾಡ್ತಾ ಇದ್ದಾರೆ. ಭೀಕರ ಬರಗಾಲಕ್ಕೆ ತತ್ತರಿಸುತ್ತಾ ಉತ್ತರ ಕರ್ನಾಟಕ ಅನ್ನೋ ಪ್ರಶ್ನೆ ಎದ್ದಿದೆ. ಇನ್ನು ಮಳೆ ಇಲ್ಲದೆ ಉತ್ತರ ಕರ್ನಾಟಕದ ಡ್ಯಾಂಗಳು ಖಾಲಿಯಾಗಿದ್ದಾವೆ. ಇನ್ನು ಮಳೆ ಇಲ್ಲದೆ ಉತ್ತರ ಕರ್ನಾಟಕದ ಡ್ಯಾಂಗಳು ಖಾಲಿಯಾಗಿದ್ದಾವೆ. ಮುಂಗಾರು ಮಳೆ ಕೊರತೆಯಿಂದ ಹಿಡಕಲ್ ಜಲಾಶಯದಲ್ಲಿ ನೀರಿಲ್ಲ. ಹಿಡಕಲ್ ಡ್ಯಾಂನ ಹಿನ್ನೀರಿನಲ್ಲಿ ಮುಳುಗಿದ್ದ ದೇವಸ್ಥಾನ ಗೋಚರ. ಇನ್ನು ಡ್ಯಾಂನಲ್ಲಿ ನೀರಿಲ್ಲದ ಕಾರಣ ಗೋಚರವಾಗಿದೆ ವಿಠ್ಠಲ ದೇಗುಲ. 98 ವರ್ಷಗಳಲ್ಲಿ ಕೇವಲ 3 ಬಾರಿ ಮಾತ್ರ ಈ ದೇವಸ್ಥಾನ ಗೋಚರವಾಗಿತ್ತು. ಹುಕ್ಕೇರಿ ತಾಲೂಕು ಹುನ್ನೂರು ಗ್ರಾಮದ ವಿಠ್ಠಲ ದೇವಸ್ಥಾನಕ್ಕೆ ಭಕ್ತರ ದಂಡೆ ಬರ್ತಾ ಇದೆ. ಇನ್ನು ವರ್ಷವಿಡೀ ನೀರಿನಲ್ಲೇ ಇದ್ರೂ ಕೂಡ ದೀಪ ಆರಲ್ಲ ಎಂಬ ನಂಬಿಕೆ ಇದೆ. ಇನ್ನು ಮೂರ್ತಿಗೆ ಹೊದಿಸಿದ ಕಂಬಳಿ ಕೂಡ ನೆನೆಯೋಲ್ಲ ಅಂತ ಹೇಳ್ತಾರೆ ಅಲ್ಲಿನ ಭಕ್ತರು. 51 ಟಿಎಂಸಿ ಸಾಮರ್ಥ್ಯದ ಡ್ಯಾಂನಲ್ಲಿ ಈಗ ಇರೋದು ಮಾತ್ರ ಕೇವಲ 5 ಟಿಎಂಸಿ ನೀರು ಮಾತ್ರ. ಇನ್ನು ಹಿನ್ನೀರಿನಲ್ಲಿರೋ ವಿಠ್ಠಲ ದೇಗುಲದ ಬಳಿಯಿಂದಲೇ ನಮ್ಮ ರಿಪೋರ್ಟರ್ ದುರ್ದುಂಡಯ್ಯ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ನೋಡೋಣ ಬನ್ನಿ. ದೇವಸ್ಥಾನ ನೋಡಾಕ ಬಂದಿದೇವ್ರಿ. ದೇವಸ್ಥಾನ ನೋಡಿದೇವ್ರಿ, ಮನ್ಸಿಗೆ ಆನಂದ ಆತ್ರಿ. ದೇವಸ್ಥಾನ ಐತೆ ಅನ್ನೋದು ಗೊತ್ತಿತ್ರೆ, ಮತ್ತೆ ಇದು ಹೊಳೆ ಈಸ್ತರ ಮುಳುಗಿತ್ತಿರ್ಲ, ಅದೇನ ಇದು ಆಗಿದ್ದಿಲ್ರಿ. ಈ ವರ್ಷ ನೋಡ್ಬೇಕಂತ ಸರ್, ಮಳಿನೇ ಆಗಿಲ್ರಲ್ಲ ಈ ವರ್ಷ ರೀ, ಅದಕ್ಕೆ ತೆಗೆದೈತೆ. ಹ್ಞೂ ರೀ, ಮಳೆ ಹೆಚ್ಚಾತದ ಮುಳುಗುದಿಲ್ಲ. ಏನು ದೊಡ್ಡ ಹೊಳೆ ಹೇಳ್ರಿ ಇದೇನು, ಏನೂ ಆಗಿಲ್ರಿ, ಏನೂ ಆಗಿಲ್ರಿ, ಡಾಕಿ ಎತ್ತಿಲ್ರಿ ಏನು. ಹ್ಞೂ ರೀ, ಮತ್ತು ಹಂಗೆ ದೀಪ ಉರಿತೈತ್ರಿ, ಕಾಂಬಳಿ ತೊಯ್ದಿಲ್ರಿ, ಮತ್ತು ಅವನು ಇಚ್ಛೆರ್ಲೆ ದೇವಸ್ಥಾನ ನೋಡಾಕ ಬಂದಿದೇವ್ರಿ. ಇನ್ನು ಹಿನ್ನೀರಿನಲ್ಲಿರೋ ವಿಠ್ಠಲ ದೇಗುಲದ ಬಳಿಯಿಂದಲೇ ನಮ್ಮ ರಿಪೋರ್ಟರ್ ದುರ್ದುಂಡಯ್ಯ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ಬನ್ನಿ ಹಾಗಾದ್ರೆ ನೋಡ್ಕೊಂಡು ಬರೋಣ. ನೋಡ್ಬೇಕು. ಹಿಡಕಲ್ ಜಲಾಶಯ ಹಿನ್ನೀರಿನಲ್ಲಿ ಮುಳುಗಡೆಯಾದ ಶತಮಾನದ ಇತಿಹಾಸ ಹೊಂದಿದ ವಿಠ್ಠಲ ದೇವಸ್ಥಾನ ಸದ್ಯ ಏನಂತಂದರೆ ಈ ವರ್ಷ ಗೋಚರವಾಗಿರುವಂಥದ್ದು. 1928ರಲ್ಲಿ ನಿರ್ಮಾಣವಾದಂಥ ಈ ವಿಠ್ಠಲ ದೇವಸ್ಥಾನ ಈ ಭಾಗದಲ್ಲಿ ಪ್ರಸಿದ್ಧಿಯನ್ನು ಪಡೆದಿತ್ತು. ಅದಾದ ಬಳಿಕ 1976ರಲ್ಲಿ ಹುಕ್ಕೇರಿ ತಾಲೂಕಿನ ಹಿಡಕಲ್ ಜಲಾಶಯವನ್ನು ನಿರ್ಮಾಣ ಆಗಿರುತ್ತೆ. ನಿರ್ಮಾಣವಾದ ಬಳಿಕ ಏನಂತಂದರೆ ಪ್ರಸಿದ್ಧ ಈ ವಿಠ್ಠಲ ದೇವಸ್ಥಾನ ಮುಳುಗಡೆಯಾಗಿರುತ್ತೆ. ಅದಾದ ಬಳಿಕ ಏನಂದರೆ ಕೇವಲ 1-2 ಬಾರಿ ಮಾತ್ರ ಈ ಪ್ರಸಿದ್ಧ ದೇವಸ್ಥಾನ ಏನಂತಂದರೆ ಜನರಿಗೆ ಒಂದು ಗೋಚರವಾಗಿರುತ್ತೆ. ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಏನಂತಂದರೆ ಮಳೆಗಾಲ ಒಂದು ಸರಿಯಾಗಿ ಆಗದೇ ಇರುವ ಹಿನ್ನೆಲೆಯಲ್ಲಿ ಈ ಪ್ರಸಿದ್ಧ ವಿಠ್ಠಲ ದೇವಸ್ಥಾನ ಏನಂತಂದರೆ ಸಂಪೂರ್ಣವಾಗಿ ಗೋಚರವಾಗಿರ್ತಕ್ಕಂಥದ್ದು. ಸದ್ಯ ಈ ದೇವಸ್ಥಾನಕ್ಕೆ ಏನಂತಂದರೆ ಇಲ್ಲಿ ನೋಡ್ತಾ ಇರಬಹುದು, ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಇಲ್ಲಿ ಭೇಟಿ ನೀಡ್ತಾ ಇದ್ದಾರೆ. ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಏನಂತಂದರೆ
ಈ ಹಿಡಕಲ್ ಜಲಾಶಯದಲ್ಲಿ ಇರ್ತಕ್ಕಂಥ ಈ ದೇವಸ್ಥಾನವನ್ನು ಏನಂತಂದರೆ ದರ್ಶನ ಮಾಡುವುದೇ ಒಂದು ಅಪರೂಪ ಅಂತ ಹೇಳಿ ಈ ಸುತ್ತಲೂ ಭಾಗದ ಜನ ಕೂಡ ಪ್ರತಿನಿತ್ಯ ಇಲ್ಲಿ ಬಂದು ಭೇಟಿ ನೀಡಿ ದೇವಸ್ಥಾನಕ್ಕೆ ಏನಂದರೆ ದೇವರಿಗೆ ಒಂದು ಹರಕೆಯನ್ನು ಕಟ್ತಾರೆ. ಅದಾದ ಬಳಿಕ ಏನಂತಂದರೆ ಇದೇ ನದಿಯಲ್ಲಿ ಏನಂತಂದರೆ ಒಂದು ಕಲ್ಲನ್ನು ಗುರಿ ಹೂಡಿ ತಮಗೆ ಹರಕೆಯನ್ನು ಅಂದರೆ ಯಾವ ರೀತಿಯ ತಮ್ಮ ಬೇಡಿಕೆ ಇರುತ್ತೆ ಆ ಬೇಡಿಕೆ ಈಡೇರಿಕೆ ಆಗಲಿ ಅಂತಂದ್ರೆ ಒಂದು ಕಲ್ಲುಗಳನ್ನು ಒಂದು ಗುರಿ ಹೂಡುವಂಥ ಒಂದು ಇಲ್ಲಿ ಪ್ರತೀತಿ ಕೂಡ ಇದೆ. ಇದ್ರ ಜೊತೆಗೆ ಏನಂತಂದರೆ ಎಷ್ಟೋ ಒಂದು ಶತಮಾನ ಇತಿಹಾಸ ಹೊಂದಿರೂ ಕೂಡ ಈ ದೇವಸ್ಥಾನದ ಒಂದೇ ಒಂದು ಕಲ್ಲು ಕೂಡ ಏನಂತಂದರೆ ಇಲ್ಲಿವರೆಗೆ ಉರುಳಿಲ್ಲ. ಅದಾದ ಬಳಿಕ ಅಂದರೆ ಪ್ರತಿ ವರ್ಷ ಅಂದರೆ ವರ್ಷ ಪೂರ್ತಿ ದೇವಸ್ಥಾನ ನೀರಿನಲ್ಲಿ ಇದ್ದರೂ ಕೂಡ ಏನಂತಂದರೆ ಆ ದೇವಸ್ಥಾನದಲ್ಲಿ ಒಂದು ದೀಪ ಕೂಡ ಆರಲ್ಲ. ಅದರ ಜೊತೆಗೆ ಏನಂತಂದರೆ ಅಲ್ಲಿರ್ತಕ್ಕಂಥ ಒಂದು ಹೊದಿಕೆಯಾಗಿರ್ತಕ್ಕಂಥ ದೇವಸ್ಥಾನಕ್ಕೆ ಅಂದರೆ ಆ ದೇವರಿಗೆ ಅಂದರೆ ಮೂರ್ತಿಗೆ ಹೊದಿಕೆಯಾಗಿರ್ತಕ್ಕಂಥ ಕಂಬಳಿ ಕೂಡ ಅಂದರೆ ನೆನೆಯಲ್ಲ ಅನ್ನುವಂಥ ಒಂದು ಪ್ರತೀತಿ ಕೂಡ ಇದೆ. ಇಲ್ಲಿಯ ಜನರು ಕೂಡ ಅದೇ ರೀತಿಯಾಗಿ ಆ ಪ್ರತೀತಿ ಪ್ರಕಾರ ಏನಂತಂದರೆ ಒಂದು ಭಕ್ತರು ಕೂಡ ನೂರಾರು ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಏನಂತಂದರೆ ಇನ್ನು ಮತ್ತೆ ಮಳೆಯಾಗಿ ಈ ಹಿಡಕಲ್ ಜಲಾಶಯ ಭರ್ತಿ ಆದ ನಂತರ ಈ ದೇವಸ್ಥಾನ ಕೂಡ ಮತ್ತೆ ಮುಳುಗಡೆ ಆಗುತ್ತೆ. ಮತ್ತೆ ಈ ದೇವಸ್ಥಾನ ಮುಂದೆ ಯಾವತ್ತು ಅಂದರೆ ಗೋಚರ ಆಗುತ್ತೆ ಅನ್ನೋದನ್ನು ಇಲ್ಲಿ ಭಕ್ತರು ಕೂಡ ಏನಂದರೆ ಕಾದು ನೋಡಬೇಕಾಗಿರುವಂಥದ್ದು. ದುರ್ದುಂಡೆಯ ಬಾವಿಮನಿ, ಗ್ಯಾರಂಟಿ ನ್ಯೂಸ್, ಚಿಕ್ಕೋಡಿ.